ಅತೀತಿ ಮಗ ಬಿದ್ದಿದ್ದಕ್ಕೆ ಏನೋ ದೇವ್ರು ನಂಗೆ ಇಷ್ಟಾರು ಕಂಡುಬಿಟ್ಟ. ಇಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಅಜ್ಜಿ ಹಲಸಿನ ಬಿತ್ತ ಸುಟ್ಕೊಡು ಅಂತ ಬೆಳಿಗ್ಗೆ ಹೇಳಿ ಹೋಗವ. ಸಾಯಂಕಾಲ ಬರೋಷ್ಟೊತ್ತಿಗೆ ಸುಟ್ಟುಕೊಟ್ರೆ ಅಷ್ಟು ಖುಷಿಲೇ ಜೋಬಳಕ್ಕೆ ಹಾಕಿಂಡು ಹೊಡೋತಿದ್ದ. ಜ್ಞಾನ ಇಟ್ಕೊಂಡನಲ್ಲ ಎಂಥದಾರು ಆಗಲಿ. ಒಳ್ಳೆ ಹುಡುಗ, ದೇವ್ರ ಅವನಿಗನಾಗಿಟ್ಟಿರ್ಲಪ್ಪ. ಎಲ್ಲಿದ್ದರೂ ಅವನಿಗಿರಲಿ. ಎಟ್ಲಾಗ ಹೋಗ್ಬೇಕು ಅಂತಿದ್ರಲ್ಲ, ಹೋಗಲ್ಲನ್ರಿ? ಪಾಪಣ್ಣನ ಹತ್ರನೂ ಯಾರ ಹತ್ರನೂ ಎಂತ ಮಾತಾಡೋಕ್ಕದೆ ಅಂತಿದ್ರೆ ಇಲ್ಲೇ ಕೂತಿರಲ್ಲ. ಅದೇನ ಏನು ಕಾವಲು ಕೂತಂಗೆ ಕೂತಿರಪ್ಪ. ನಿಮ್ಮ ಅಮ್ಮನೇನು ಮುರ್ಕು ನುಂಗಲ್ಲ ನಾನು. ಹೋಗಿ ನೀವು ನಾಳೆಯಿಂದ ಅಡಿಕೆ ಆಡ್ಸೋಕ್ಕೆ ಶುರು ಮಾಡಿದರೆ ಆತಿತ್ತೇನ? ಅದನ್ನು ಮಾಡಲ್ಲ, ಎಲ್ಲ ನಾನೇ ಮಾಡಬೇಕು. ನಂಗಾಗಲ್ಲ. ನಿಮಗೆಲ್ಲ ಬೇಸ್ ಹಾಕಿಣದ ನಾನು ಈ ಕೆಲಸ ಮಾಡದ? ಆ ಪ್ರೇಮ ಒಂದು ಗಳಿಗೆ ಬರ್ತದನ್ನು ಕೇಳಿ. ಹೆಂಗೆ ರಾಸಿ ಇಡಿ ದಿನಕ್ಕೆ 3-4 ಮೂಟೆ ಆರಿಸ್ಬೋದು ಮನ್ಸು ಮಾಡಿದ್ರೆ. ಬರ್ತದನಲ್ಲೇ ಹೋಗಿ ಕೇಳ್ಕಿ ಬಲ್ಲಿ. ಅಲ್ಲ, ನಾ ಮಾತಾಡ್ತಾನೆ ಇದ್ದೀನಿ, ಸುಮ್ಮನೆ ಕೂತೇ ಇದ್ದೀರಲ್ರಿ. ಆ ಪ್ರೇಮ್ ಬರ್ತದನ್ನು ಹೋಗಿ ಕೇಳ್ಕಿ ಬಲ್ಲಿ ಅಂತೀನಿ. ಎಂಥ ಕಾವಲು ಕಾಯೋದು ಮಾರತಿ, ನೀನೊಂದು ಮಾತಾಡ್ತೀಯ ಮಾತ್ರ. ಹೋಗೋಕ್ಕೆ ಅಂತಲೇ ಇಲ್ಲಿ ಕೂತೆ, ಅಷ್ಟು ಗಡಿಬಿಡಿ ಏನೀಗ ನಿಂಗೆ? ನಾನು ಹೋಗವನಪ್ಪ. ನಮ್ಮ ಮನೆ ಒಳಗೆ ನಾನೇ ಕೂರಂಗಿಲ್ದಿದ್ದಂಗೆ ಮಾಡ್ತೀಯಪ್ಪ. ಒಂದೊಂದು ಸತಿ ಯಾಕೆ ಈ ಥರ ಮಾಡ್ತೀಯ ಅಂತಲೇ ಗೊತ್ತಾಗಲ್ಲ. ನಾನು ಅಮ್ಮನ ಮುರ್ಕು ತಿಂತೀಯ ಅಂತ ಹೇಳ್ದೆ. ನಾನು ಮುರ್ಕು ತಿನ್ನಕ್ಕಾದ್ರೂ ಅದರಲ್ಲಿ ಎಂತ ಅದೇ ಬೇಕಾತಲ್ಲ. ಇನ್ನು ನನ್ನ ತಲೆ ಬಿಸಿ ನಂಗಾಗಿದೆ. 7-5 ಈಗ ಅವನ್ನ ಹೋಗು ಹೋಗು ಅಂತ ಅದೇ ಹಂಗೆ ಹೇಳಿದ್ರೆ ಅವನಿಗೆ ಸೂಕ್ಷ್ಮನಾಗಿ ಹೇಳಿದ್ರೆ ಅರ್ಥನೇ ಆಗಲ್ಲ. ಬಾಯಿ ಬಿಟ್ಟೆ ಹೇಳಬೇಕು. ಹೇಳಿದ್ರೆ ನನ್ನೇನು ಈಸ ಇಟ್ಟೆ ಕೊಂದೇ ಬಿಡ್ತದೇನು. ಹಾಗೆ ಮಾಡಿದ್ರೆ ಅತ್ಲಾದ್ರೆ ಆಗಲಿಲ್ಲ. ನಾ ಹೋಗಿ ಬರ್ತೀನಿ, ಬಾಗ್ಲು ಹಾಕ್ಯ. ಪಾಪಣ್ಣ ಸಿಗ್ತಾನೆ ಅಂತದ ನೋಡಿ, ಪ್ರೇಮಾದಿಯೇನೋ ನೋಡಿ ನಾಳೆಯಿಂದ ಬರೋಕ್ಕೆ ಹೇಳಿ ಬರ್ತೀನಿ. ನೋಡೋಣ, ಅಡಿಕೆ ಆರ್ಸಕ್ಕೆ ಆತದೆ. ಹಾಂ ಬಾಗ್ಲು ಹಾಕಿಣದೊಂದು ಎಂತಕ್ಕೆ? ನೀವೇನು ಹೋದ್ರೆ ಅತ್ಲಾಗೆ ಹೋತೀರಾ? ಬರೋಲ್ಲ ವಾಪಸ? ಕತ್ಲೆ ಆಗ್ಯದಲ್ಲ, ಬಾಗ್ಲು ಹಾಕ್ಯ ಅಂದೆ. ಎಡಿದ್ರೆ ಹಾಕಿ, ಎಡಿದೆ ಇದ್ರೆ ಬಿಡು. ಯಾವ ಮಾತಾಡಿದ್ರೆ ಅದಕ್ಕೊಂದು ಇದ್ರ ಹತ್ರ ರೆಡಿ ಮಾಡಿ ಇಟ್ಕೊಂಡಿರ್ತೀಯ. ಏನಂತ ಹುಡುಗ ಹೇಳೋಣ ಮಾಟಲೆ. ಭೂತರಾಯ ನಮ್ಮನ್ನು ಕೈ ಬಿಟ್ಟೇ ಬಿಟ್ಟ. ಹೆಂಗಾರೆ ಇವನಿಗೊಂದು ಏನಾಗ್ತದೆ ಮನೆ ಒಳಗೆ ಅನ್ನೋದೊಂದು ಗೊತ್ತಾಗ್ಲಪ್ಪ ಭಗವಂತ. ಯಾವಾಗ ಗೊತ್ತಾಗ್ತದೆ? ಇದ್ರ ಹಾಡು ಹೇಳ್ತಿ ಎಂದೇ ಕೊನೆಯಾಗ್ತದೆ. ಎಷ್ಟು ವರ್ಷ ನಾನೇ ಹಾಳು ಬಿದ್ದು ಕಣ್ಣಲ್ಲಿ ಒಂದು ನೋಡ್ತಾ ಇರಬೇಕು. ಅವರೇ ಪುನಃ ಆತ್ಮರು ದೇವ್ರ ಪದ ಸೇರ್ಕೊಂಡ್ರು. ನನ್ನ ಒಂದು ಆದಷ್ಟು ಬೇಗ ಕಾರ್ಕ ಭಗವಂತ. ನನ್ನ ಮಗನ ಬಾಳ್ಮೆ ಒಂದು ಹಾಳಾಗಿ ಹೋತು. ಯಾರು ತಂದೆ ಮನೆ ಸಾರ್ಥ ಮಾಡ್ಯಾರ ಹಾಳಾಗೇ ಹೋಗ್ಬೇಕು. ಶೇಖರಣ್ಣ ಇವ್ರು ಹೋದ್ರು. ಹೋಗಿ ಸುಮಾರು ಹೊತ್ತಾಯ್ತು. ಬಲ್ಲಿ ಈಚೆಗೆ ಬಲ್ಲಿ. ಮಾರತಿ, ಈ ಚಳಿಲಿ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತಾತ. ನಾನು ನಿನ್ನ ಗಂಡ ಯಾಂತ ಕಲ್ ಕೂತಿದ್ದ ಮಾರತಿ. ಒಂದು ಬದಿಯಿಂದ ಸಳ್ಳ ಕಚ್ಚೋದು. ನಿತ್ತು ಸಾಕಾತ. ನಾನು ನೋಡ್ದೆ ಹೋಗಿದ್ದು. ಆಚೆಗೆ ಪೂರ್ತಿ ದಾಟದ ಮೇಲೆ ಬರೋಣ ಅಂತ ಇದ್ದೆ. ಎಂತ ಮಾಡ್ತಾರೆ ನಿನ್ನ ಅತ್ತೆಮ್ಮ? ಅತ್ತೆಮ್ಮ ಅದಾರೆ. ಎಲ್ಲಿಗೆ ಹೋಗ್ತಾರೆ? ಹೋಗೋದಾದ್ರೆ ಇನ್ನು ಯಮನ್ಪಟ್ಟಣ ಸೇರ್ಕಿಬೇಕು. ಸದ್ಯಕ್ಕಿಲ್ಲೇನ ನನ್ನ ಗೋಳ್ ಬರ್ಸಕ್ಕೆ ಬೇಕಲ್ಲ. ಅಮ್ಮ ಬದನಲ್ಲ ದತ್ತು ಪುತ್ರ. ಬಂದು ಸ್ನಾನ ಗೀನ ಮಾಡಿಸಿ ಬೆಡ್ಶೀಟ್ ಎಲ್ಲ ತೊಳೆದು ಹಾಕಿ ಎಲ್ಲ ಅಚ್ಚುಕಟ್ಟು ಮಾಡಿಕೊಟ್ಟು ಹೋಗ್ಯಾನೆ. ದೇವ್ರ ಮರಿ ಮಲಗ್ದಂಗೆ ಮಲಗ್ಯಾರೆ. ಯಾರಿಗದೆ ಈ ಸುಖ? ನಿನಗೂ ಬುದ್ಧಿ ಇಲ್ಲ. ಇದು ಅವನ ಮನೆನಾ ನಿನ್ನ ಮನೆನಾ? ದಾಟಕ್ಕೆ ಕೂಡ್ದು ಒಳಗೆ ಅಂತ ನಿಲ್ಲಕ್ಕಾಗಲ್ಲ ನಿಂಗೆ. ನಿನ್ನ ಗಂಡನ ಸಲಿಗೆ ಅರ್ಧ ಗೊತ್ತು, ಅವ ಮಾತಾಡಲ್ಲ ಅಂತ. ಅದಕ್ಕೆ ಅವನಿಗೆ ಅಷ್ಟಿದು. ಈಗ ಅವನಿಗೇನಪ್ಪ, ಹೆತ್ತು ಮಗಗೆ ಇಲ್ಲದೆ ಇದ್ದಿದ್ದು ಅವನಿಗೇನ?
ಇದನ್ನೆಲ್ಲ ಕೇಳಕ್ಕೆ ಊರಲ್ಲಿ ಯಾರದಾರೆ? ಅವ್ರು ಮಾಡಿದ್ದೇ ಸಮ ಅಂತಾರೆ. ನಿನ್ನ ಅತ್ತೆ ಟ್ರಂಕೋ ಪಿಟಾರಿ ಎಂಥದಾರ ಇತ್ತಾನ ಅವನ್ನೆಲ್ಲ ಸರಿ ನೋಡ್ಬೇಕಿತ್ತು ನೀನು. ನೋಡಿ ಒಳಗೆ ತಗೊಂಡೋಗಿ ಇಟ್ಕ. ಮತ್ತು ಆಮೇನು ಸುಮ್ಮನೆ ಬಂದು ಇಷ್ಟೆಲ್ಲ ಮಾಡಲ್ಲ, ಏನೂ ಲಾಭ ಇಲ್ಲದೆ. ಮಹಾ ಕೆಟ್ಟ ಜಾತಿಯವವು ಅಪ್ಪ ಮಗ, ಒಂದೊಂದು ರೂಪಾಯಿಗೆ ಲೆಕ್ಕ ಹಾಕವು. ಅಷ್ಟ ಧರ್ಮದ ಬುದ್ಧಿ ಇದ್ದ ಕಷ್ಟ ಅಂದರಿಗೆಲ್ಲ ಆತ್ಗುಣವಾದರೆ ನಾ ಇಡೀ ಒಂದು ವರ್ಷ ಹಾಸಿಗೆ ಹಿಡಿದು ಬಿದ್ದಂಗೆ ಬಿದ್ದಿದ್ನಲ್ಲ, ಒಂದು ದಿವಸ ಬರಲಪ್ಪ. ನೀ ಇದ್ದೀಯ ಸತ್ಯ ಕೇಳಕ್ಕೆ ಬರಲ್ಲ. ಅದೇನದ ನಿನ್ನ ಅತ್ತೆನೇ ಬಂದು ನೋಡ್ಕಿಬೇಕು ಅನ್ನೋದ? ಅದರಲ್ಲೇ ತಿಳ್ಕೋಬೇಕು. ನಿನ್ನ ನಾಲಿಗೆಲ್ಲೇ ಬಿದ್ದಾರು ಹೋಗ್ಬಾರ್ದನು. ನೆಲ ಹಾಸಿಗೆಯಾಗಿ ಬಿದ್ದ ಒಳ್ಳೆ ಒಟಕ್ಕಂದು ಹೋಗ್ಯಾರ ಹೋಗಿದ್ದನು. ನನ್ನ ಮಗನ ಜೀವನನಾರು ಹೆಂಗಾರು ಒಂದು ಒಳ್ಳೇದಾದಿತ್ತೇನೋ ಅಂತ ಪಡಾದಿದ್ದೆ ಮಗಗೆ ಹಿಂಗೆ ಹೇಳ್ತೀಯಲ್ಲ. ನಿನ್ನ ನಾಲಿಗೆ ಬಿದ್ದು ಹೋಗದೆ ಇರ್ತದ ನಿನ್ನ. ಹಾಡ್ಕೊ ತಿನ್ನಕ್ಕೆ ಬರೋ ನೀನು ಆ ಹುಡುಗಗೆ ಹೇಳ್ತೀಯ. ಎಲ್ಲಿ ಹೋಗಿ ತೊಳಿತೀಯ ಈ ಪಾಪನ? ಟ್ರಂಕಲ್ಲಿ ಎಂತ ಅದೆ? ಎಂಥ ಮಣ್ಣು ಇಲ್ಲ, ಎಲ್ಲ ನೋಡಾತ್ ನಾನು. ನೋಡಾಗಿದೆ, ತಂದು ಇಚ್ಚಿಗೆ ಇಟ್ಟಾಗಿದೆ. ಚೂರುಪಾರು ಬಂಗಾರ ಇದ್ದಿದ್ದು ಏನು ಭಾಳ ಏನಿಲ್ಲ ಅದುವ. ಆ ಕಡೆಗೆ ಮಗ ಎಲ್ಲರೂ ಕೇಳಿದ್ರೆ ಅಂತ ಹೇಳಿ ಹಾಗೆ ಇದು ಮಾಡೀನಿ, ತೆಗ್ದಿಟ್ಟೀನಿ. ಯಾವ ಥರ ಒಂದು ದಿವಸ ಗೊಟ್ಟಕಂದು ಬೆಳಿಗ್ಗೆ ತಗೊಂಡೋಗಿ ಏನಾದ್ರು ಮಾಡ್ಸೋದ ಎಂಥದ ನೋಡೋದು. ಏನೊಬ್ಳು ಮಾರತಿ ಆ ಗಂಡಗೊಂದು ಹೆದರದ ಅಂದರೆ ಎಂತಕ್ಕೆ? ಅವನೆಂತಕ್ಕೆ ಕೇಳ್ಬೇಕ? ಅಲ್ಲ, ಮನೆ ಒಳಗೆ ಬೇರೆ ಹುಡುಗ ಬಂದ ತಾಯಿ ರಕೋಲಿ ಮಾಡೋದನ್ನೇ ಅವನಿಗೆ ತಡಿಯೋಕ್ಕಾಗಲ್ಲ. ನಾನು ಇದ್ದೀನಿ, ನಾ ಮಾಡ್ತೀನಿ, ನೀ ಆಚೆಗೆ ದಾಟು ಅನ್ನೋಕ್ಕಾಗಲ್ಲ ಅವನಿಗೆ. ಅದನ್ನೇ ಕೇಳೋ ಅಧಿಕಾರ ಇಲ್ದಿದ್ದವನಿಗೆ ಬಂಗಾರ ಕೇಳೋ ಹಕ್ಕಿ ಎಲ್ಲಿಂದ ಬರ್ತದೆ? ಸುಮ್ಮನಿರೋ, ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡು. ಎಲ್ಲರೂ ದಡ್ರೆಯ ಮಾರತಿ, ನಿಮ್ಮ ತಲೆಯಲ್ಲಿ ಏನದಿಯ? ಹಾಂ, ಅದೊಂದು ಹೌದಯ್ಯ. ಅಲ್ಲ, ಅಡಿಕೆ ತೂಕ ಮಾಡಿಟ್ಟಿನಿ. ಸ್ವಲ್ಪ ಕೊರೆ ಇದು ಆಗಿದ್ನೆಲ್ಲ ತೆಗೆದು ಹಾಕಿಟ್ಟಿನಿ. 19.5 kg ಅದೇ. ನೋಡಿ ರೇಟ್ ಹೆಂಗದೆ. ಮೊನ್ನೆ ಸರಿ ತಗೊಂಡು ಹೋಗಿದ್ದು ನೀವು ಹೇಳ ರೇಟ್ ಎಷ್ಟು ಅಂತ. ಅದೊಂದು ಲೆಕ್ಕಾಚಾರ ಮಾಡ್ಕೊಂಡಿದ್ರೆ ಆತಿತ್ತು. ಲೆಕ್ಕಾಚಾರ ಮಾಡ್ತೀನಿ ಮಾರತಿ, ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಎಷ್ಟು ಗೋಳಾಗ್ತದೆ ಇಲ್ಲಿಂದ ತಗೊಂಡು ಹೋಗೋಕ್ಕೆ ಅಂತ ನಿಂಗೇನು ಗೊತ್ತು? ಆವತ್ತ ಬೆಳಗ ಮುಂಚೆ ಅಂತ ಹೇಳಿ ತಗೊಂಡು ಹೋಗಿ ಪ್ರೇಮನ ಯಾರೋ ನೋಡಿ ನಮ್ಮನೆ ಹಿಂಗ್ಸಿನ ಹತ್ರ ಹೇಳಿ ಎಷ್ಟೆಲ್ಲ ಕೊಂಬೊಯ್ಲಾಗಿತ್ತು ನಿಂಗೆ ಗೊತ್ತಲ್ಲ. ಹಾಗಾಗಿ ಕತ್ಲಲ್ಲೇ ಸೊಳ್ಳೆ ಕಚ್ಕೊಂಡು ಈ ಚಳಿಲಿ ನಿಲ್ಲೋದಲ್ಲ ನಾನು. ನನ್ನ ಗೋಳು ಹಿಂಗೆಲ್ಲಿ ಗೊತ್ತಾಗ್ತದೆ? ಆವಾಗೆಲ್ಲ ನಮ್ಮ ಮನೆ ಸುತ್ತ ಓಡಾಡ್ತಿದ್ದು. ಯಾವ್ದಾದ್ರು ಒಂದು ಬೈಲಿಗೆ ಬಂದು ನಿಂಗೆ ಕೊಚ್ಚಬಾರ್ದನ. ಕೊಚ್ಚಿದ ಹೊಡ್ತಕ್ಕ ಮತ್ತೆ ನೀನು ಹೇಳ್ಬಾರ್ದು, ಅಲ್ಲೇ ಹೋಗೇ ಬಿಡ್ಬೇಕು. ದೇವರಿದ್ರಷ್ಟೊಂದು ಯಾಕೆ ಆಗಬಾರ್ದು? ನನ್ನ ಮಗಗೆ ನಮ್ಮನೆ ದ್ರೋಹ ಮಾಡ್ತೀಯಲ್ಲ. ಹಾಂ, ಈಗ ನಿನ್ನ ಗಂಟು ಬರೋ ಹೊತ್ತಾತದೇನೋ ಮಾರತಿ. ಎಷ್ಟು 19.5 kg ಅದೇ ಅಂದ. ಈಗ ಕೈಯಲ್ಲಿ ನೇಲ್ಸ್ಕೊಂಡು ಹೋಗೋಕ್ಕೂ ಕೈ ರಟ್ಟೆಲ್ಲ ನೋವು ಬರ್ತವೆ ಮಾರತಿ. ಆ ವರೆ ಒಂದು ಅಂತಕ್ಕೆ ತೆಗ್ದು 20 ಮಾಡಿಡೋಕ್ಕಾಗಲ್ಲ. ತಬ ಚೀಲ ಎಲ್ಲದೆ ತಬ.